ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿ ಏನು ಈ ಕಾಮಗಾರಿ ನಡೀತಾ ಇದೆ, ಈ ಕಾಮಗಾರಿಯ ಪೂರ್ಣ ಸ್ಟೋರಿಯನ್ನು ನಿಮಗೆ ತಿಳಿಸಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಈ ವಿಡಿಯೋ ತೋರಿಸ್ತೀನಿ, ಆದರೆ ಇಲ್ಲಿ ನೀವು ಪ್ರಶ್ನೆ ಮಾಡಬೇಕಾಗಿರೋರು ಅಂದರೆ ಸಾರ್ವಜನಿಕರ ಮಾಹಿತಿಯ ಮೇರೆಗೆ ಈ ವಿಡಿಯೋವನ್ನು ಬಿಡ್ತಾ ಇದ್ದೀನಿ. ಇಲ್ಲಿ ಸರ್ಕಾರಿ ಕೆಲಸ ಅಂತ ಹೇಳಿದರೆ ಅಂದರೆ ಏನು, ಸರ್ಕಾರದಿಂದ ಇವರು ಟೆಂಡರ್ ಮಾಡಿ ಎಸ್ಟಿಮೇಷನ್ ಮಾಡಿ ವರ್ಕ್ ಮಾಡಿ ತೊಗೊಂಡಿರ್ತಾರೆ. ನಗರ ಪಾಲಿಕೆ, ಹರಿಹರ ನಗರ ಪಾಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಮುಖ್ಯಸ್ಥರು ಮೇನ್ ನೋಡಬೇಕು, ಹರಿಹರ ನಗರಸಭೆಯ ಮುಖ್ಯಸ್ಥರು ನೋಡಬೇಕು. ಆಮೇಲೆ AEE ಹತ್ರನೂ ನಾನು ಮಾತಾಡಿದೆ. AEE ಏನು ಹೇಳ್ತಾರೆ, ಇಲ್ಲ ಸರ್ ನಾನು ನಿನ್ನೆ ನಿಂತ್ಕೊಂಡಿದ್ದೆ ಮತ್ತು ಇವತ್ತು ಯಾಕೆ ನಿಂತ್ಕೊಂಡಿಲ್ಲ. ಆಯಿತು, ಅಧಿಕಾರಿಗಳು ಇರಲೇಬೇಕು ಕಂಪಲ್ಸರಿ. ಬಟ್ ಅಧಿಕಾರಿಗಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಸೈಟ್ ಇಂಜಿನಿಯರ್ ಆದರೂ ಇರಬೇಕಾ? ಆ ಸೈಟ್ ಇಂಜಿನಿಯರ್ ಕೊಡುವಂಥ ಉಡಾಪೆ ಉತ್ತರವನ್ನು ಸಹ ನಿಮ್ಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಏನು ಕೇಳ್ತಾ ಇಲ್ಲ, ನಿಮ್ಮದು ವರ್ಕ್ ಆರ್ಡ್ರು ಕೊಡಿ, ಏನು ಈ ರಮಣಿ ಮಾಡ್ತಾ ಇದ್ದೀರಾ ಅದು ಸ್ವಲ್ಪ ಕಾಲಲ್ಲಿ ಸ್ವಲ್ಪ ಹಿಂಗೆ ಟಚ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಬಿದ್ದೇ ಹೋಗುತ್ತೆ. ಮೊನ್ನೆ ಮಾಡಿರೋದು ಅಂತ ತಿಳ್ಕೊಳ್ಳೋಣ. ಆಯ್ತು, ಈ ಕಬ್ಬಣ ಎಷ್ಟು ಹಾಕಬೇಕು, ಸಿಮೆಂಟ್ ಎಷ್ಟು ಹಾಕಬೇಕು, ಮಿಕ್ಸ್ ಯಾವ ರೀತಿ ಮಾಡಬೇಕು ಮಿಕ್ಸರ್ಗಳಿಗೆ, ಆ ಮಿಕ್ಸರ್ಗಳಿಗೆ ಹಾಕಿರ್ತಕ್ಕಂಥ ಸಿಮೆಂಟ್ ಎಷ್ಟು, ಜಲ್ಲಿ ಎಷ್ಟು, ಇವು ಎಲ್ಲವನ್ನೂ ಲೆಕ್ಕ ಹಾಕ್ಬಿಟ್ಟೆ ಅವ್ರಿಗೆ ಟೆಂಡರನ್ನು ಕೊಟ್ಟಿರ್ತಾರೆ. ಒಟ್ಟಿಲ್ಲಿ ಅವನು ವರ್ಕ್ ಆರ್ಡರ್ ಕೊಡೋಕ್ಕೆ ರೆಡಿ ಇಲ್ಲ. ಯಾಕೆ ಅದನ್ನು ನಾವು ಕೇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಇಂಜಿನಿಯರು ಕೊಟ್ಟಿರ್ತಕ್ಕಂಥ ಪ್ಲಾನಿಗೂ ಇವ್ರು ವರ್ಕ್ ಮಾಡಿರ್ತಕ್ಕಂಥ ಪ್ಲಾನಿಗೂ, ಆಮೇಲೆ ಅದು ಸ್ಟ್ರೈಟ್ ನೋಡಿ ನಿಮಗೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ ಪೂರ್ತಿ ನೋಡಿ. ಫುಲ್ಲು ಉದ್ದ ಅದು ಎಷ್ಟು ಚೆಂದ ಇದೆ ಲೈನು. ಅವ್ರು ಏನು ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಪ್ರಕಾರ ಒಡ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲಿ ರೋಡನ್ನು ಅಗಲ ಮಾಡೋದ್ರಿಂದ ಫುಟ್ಪಾತ್ ಆಗುತ್ತೆ. ಆ ಫುಟ್ಪಾತ್ ಪಕ್ಕದಲ್ಲಿ ಬೈಕ್ಗಳು ನಿಲ್ತವೆ, ವೆಹಿಕಲ್ಗಳು ನಿಲ್ತವೆ. ಬಟ್ ಇಲ್ಲಿ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಬಿಲ್ಡಿಂಗುಗಳು ಹೋಗ್ತವೆ, ಮುಂದೆ ಕಟ್ಟಿರ್ತಕ್ಕಂಥ ಕಾಂಪೌಂಡ್ಗಳು ಹೋಗ್ತವೆ ಅಂತ ಯೋಚನೆ ಮಾಡೋಂಥ ಅಧಿಕಾರಿಗಳದ್ದು ತಪ್ಪ, ಅಥವಾ ಟೆಂಡರ್ ಕೊಟ್ಟಿರ್ತಕ್ಕಂಥವ್ರಿಗೆ ಸರಿಯಾಗಿ ಮಾರ್ಕನ್ನು ಮಾಡಿಕೊಟ್ರೆ ಆ ಟೆಂಡರ್ದಾರ ಅಂದರೆ ದಾವಣಗೆರೆ ಮಂಜುನಾಥ್ ಅಂತ ಹೇಳಿದರು. ಗೊತ್ತಿಲ್ಲ ನನಗೂ ಅವರು ಯಾರು ಅಂತ, ಬಟ್ ಇಂಜಿನಿಯರ್ ಹೇಳಿರ್ತಕ್ಕಂಥದ್ದು. ಬಟ್ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ, ಆ ಮಿಕ್ಸು ಮಾಡಿರ್ತಕ್ಕಂಥದ್ದು ಒಂದು ಸ್ವಲ್ಪನೂ ಸರಿ ಇಲ್ಲ. ಅದಕ್ಕೆ ಅದನ್ನು ಪೂರ್ತಿ ಕೆಡಬಿಟ್ಟು ಇನ್ನೊಮ್ಮೆ ಮಾಡಬೇಕು. ಯಾಕಂದರೆ ನೀವು ಹೋಗಿ ಯಾರಾದರೂ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ಕೊಡಿ, ಗೊತ್ತಾಗುತ್ತೆ ನಿಮಗೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿ ಮಿಕ್ಸ್ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಮಾಡಿಸ್ಬೇಕಲ್ವಾ? ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ, ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅವ್ರಿಗೆ ಏನು ಹೇಳಿರ್ತಾರೆ ಅದನ್ನು ಅವ್ರು ಮಾಡ್ತಾರೆ. ಇಲ್ಲಿ ಒಂದು ಲೈನಿಗಾದ್ರೂ ಮಾಡಬೇಕಾದನ್ನು ಮುಂದುವರಿಯುತ್ತಿರುವ ಜಿಲ್ಲೆ ನಮ್ಮದು ದಾವಣಗೆರೆ ಜಿಲ್ಲೆ, ಅದರಲ್ಲೂ ಸಹ ಮಧ್ಯ ಬಿಂದು ಹರಿಹರ. ಇಲ್ಲಿ ಈ ರೀತಿಯಾಗಿ ವರ್ಕ್ ನೀವು ಮಾಡಿಸಿದ್ರೆ ಹೇಗೆ ಮುಖ್ಯಸ್ಥರೇ? ನೋಡಿ, ಅದು ಕೆಳಗಡೆ ನೀರು ಹೋಗ್ತಾ ಇದೆ, ಆ ನೀರು ಹೋಗೋದನ್ನು ನಿಲ್ಲಿಸ್ಬೇಕು ವರ್ಕ್ ಮಾಡಬೇಕಾದ್ರೆ. ಆದರೆ ಅದನ್ನು ನಿಲ್ಸೋಕ್ಕೆ ರೆಡಿ ಇಲ್ಲ. ಆ ಕಡೆ ಈ ಕಡೆ ಸೈಡು ನೀವು ಕಾಂಪೌಂಡ್ ಕಟ್ಕೊಂತ ಹೋಗ್ಬಿಡ್ತೀರ. ಆ ಕಡೆ ಸೈಡು ಈ ಕಡೆ ಸೈಡು 2 ಅಡಿ ಹೈಟ್ ಹೇಳಿದ್ದಾರೆ, 2 ಅಡಿ ಹೈಟ್ ಮಾಡಿಬಿಟ್ರೆ ಸಾಕು ಹೋಗೋದು. ವಿಡ್ತೇನು, ಸೈಜ್ ಏನು, ಅದಕ್ಕೆ ಯಾವ್ಯಾವ ಐಟಮ್ಗಳು ಹಾಕಬೇಕು, ಎಷ್ಟು ಮಿಕ್ಸ್ ಮಾಡಬೇಕು, ಅದು ಯಾವ ಕಲರ್ ಬರ್ತೈತೆ ನೋಡ್ರಿ, ಜಲ್ಲಿಕಲ್ಲು. ಇವತ್ತಿನವರು ಅವ್ರು ಹೇಳ್ತಾರೆ, ಅವ್ರು ಮೊನ್ನೆ ಈ 2-3 ದಿವಸದಿಂದ ಕೆಲಸ ಮಾಡಿದ್ರು ಉಪಯೋಗ ಇಲ್ಲ ರೀ, ಇವತ್ತು ನೀವು ಬಂದ ಮೇಲೆ ಇಷ್ಟಕೊಂಡು ಸಿಮೆಂಟ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕಾಣಿಸುತ್ತೆ ವರ್ಕು. ಅದು ಲ್ಯಾಬಿಗೆ ಕಳಿಸಿದ್ರೆ ಎಲ್ಲ ಗೊತ್ತಾಗುತ್ತೆ, ಯಾರ್ಯಾರು ಎಷ್ಟೆಷ್ಟು ವರ್ಕ್ ಮಾಡಿದ್ದಾರೆ, ಎಷ್ಟೆಷ್ಟು ಮಿಕ್ಸ್ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಇಷ್ಟೇ. ಇಲ್ಲಿ ಒಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಅಂಗಡಿಯವರು ಧ್ವನಿ ಎತ್ತಿ ಹೇಳಿದ್ರು ಸಹ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಎಷ್ಟು ಅಮಾನೀಯ ವಿಚಾರ ಆಗುತ್ತೆ. ಸರ್ಕಾರದ ಹಣ ಅಂತ ಹೇಳಿದ್ರೆ ಯಾವ್ದಾದ್ರು ಬಿಟ್ಟು ಕೊಟ್ಟಿದ್ದಾರೆ ಇವರಿಗೆ. ಒಬ್ಬ ಇಂಜಿನಿಯರ್ ಇಟ್ಟಿರ್ತಾರೆ, ಆ ಇಂಜಿನಿಯರ್ ನಿಂತ್ಕೋಬೇಕು, ಅದನ್ನೆಲ್ಲ ಕೆಲಸ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಇಂಜಿನಿಯರ್ ಎಲ್ಲೋ ಇರ್ತಾರೆ, ಇವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೆಲಸ ಮುಗಿದ ತಕ್ಷಣ ಬಿಲ್ ತೊಗೊಳ್ತಾರೆ. 6 ತಿಂಗಳು ವರ್ಷ ಆಯಿತು ಅಂದರೆ ಕಿತ್ಕೊಂಡು ಹೋಗುತ್ತೆ. ಆಮೇಲೆ ಮತ್ತೆ ಪ್ಯಾಚ್ ವರ್ಕು ಅವು ಇವು ಅಂತಂದ. ಒಟ್ಟು ಏನಪ್ಪ ಅಂತ ಹೇಳಿದ್ರೆ ನಗರ ಪಾಲಿಕೆಯಲ್ಲಿ ಹಣ ಇರಬಾರ್ದು ಇವರಿಗೆ. ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಮಾಡ್ತೀರ ಅಂತ ಒಂದು ಟೈಮು ಮುಖ್ಯಸ್ಥರೇ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇ ಹೋಗಿ ಅದನ್ನು ನೋಡಿ. ಪ್ಲಾನಿಂಗ್ ಇಂಜಿನಿಯರ್ ಹಾಕಿರ್ತಕ್ಕಂಥ ಮಾರ್ಕು, ಆ ಮಾರ್ಕಿಂದ ಸೀದಾ ಸ್ಟ್ರೈಟ್ ರೋಡ್ವರೆಗೂ ಸಹ ಅದು ಸ್ಟ್ರೈಟ್ ಮಾಡಬೇಕು. ಇನ್ನು ಎಷ್ಟು ದಿವಸ ಪಾಪ ಅವರು ಬೇಕ್ರಿಯವರು, ಜ್ಯೂಸ್ ಅಂಗಡಿಯವರು, ಐಸ್ ಕ್ರೀಮ್ ಅಂಗಡಿಯವರು, ಹಾಸ್ಪಿಟ್ಲವರು, ಇನ್ನು ಎಷ್ಟು ದಿವಸ ನಿಮ್ಮ ಟಾರ್ಚರನ್ನು ತಡ್ಕೋಬೇಕು? ಅದು ಎಲ್ಲಿಗೆ ಬಂದಿದೆ ಅಲ್ಲಿಂದ ನೀವು ಹೊಡೆದು ಹಾಕಿದ್ರೆ ಮುಗಿದೋಯ್ತು.
ಅದು ಬಿಟ್ಬಿಟ್ಟು ಇದು ತೆಗೆದುಬಿಟ್ಟು ಒಂದು ವಾರ 15 ದಿವಸ ಅದು ಒಂದು ವಾರ ಆದರೂ ಸಮೇತನೂ ನೀವಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ಸಿಟ್ಟಿಗೆ ಹೇಳ್ತಾರೆ. ಮತ್ತು ಅಲ್ಲಿ ಸಿದ್ಧ ಓಡಾಡ್ಬೇಕಾದ್ರೆ ವೆಹಿಕಲ್ಗಳೆಲ್ಲ ಯಾವ ರೀತಿ ಓಡಾಡಬೇಕು? ನೇರವಾಗಿ KSRTC ಆಪೋಸಿಟ್ ಇದೆ, ಕಾರ್ನರಿ ಹಾಸ್ಪಿಟಲ್ ಇದೆ, ಶೋಭಾ ಟಾಕೀಸ್ ರೋಡು, ಅಲ್ಲಿಂದ ಸೀದಾ ಸರ್ಕಲ್ ಹೋಗುತ್ತೆ ಊರಮ್ಮನ ದೇವಸ್ಥಾನದ ಹತ್ರ, ಅಲ್ಲಿಂದ ಸೀದಾ ಸ್ಟ್ರೈಟ್ ಹೋಯ್ತು ಅಂತ ಹೇಳಿದ್ರೆ ಹರಿಹರೇಶ್ವರ ದೇವಸ್ಥಾನ ಬರುತ್ತೆ. ಲೆಫ್ಟಿಗೆ ಹೋದ್ರೆ ಮಲಬೆನ್ನೂರು ಅಂದರೆ ಶಿವಮೊಗ್ಗ ಮೇನ್ ರೋಡಿಗೆ ಟಚ್ ಆಗುತ್ತೆ. ಅಂಥ ರೋಡು ಫುಲ್ ಬ್ಯುಸಿ ಇರ್ತಕ್ಕಂಥ ರೋಡು, ಅತಿ ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ರೋಡು. ಅಂಥ ರೋಡಲ್ಲಿ ಇವತ್ತು ಅಷ್ಟಕ್ಕಂತೆಲ್ಲ ಟ್ರಾಫಿಕ್ ಮಾಡಿದ್ದೀರಾ, ರೋಡಿಗೆ ಜಲ್ಲಿ ಹಾಕಿದ್ದೀರಾ, ಸೆಂಟ್ ಹಾಕಿದ್ದೀರಾ, ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಮಾಡ್ತಾ ಇದ್ದೀರಾ ಅಂತ ಒಬ್ಬರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಕೂಡಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಪರಿಶೀಲಿಸಬೇಕು. ಮತ್ತೊಮ್ಮೆ ಅವ್ರೇನಾದರೂ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಕೆಡವಿಬಿಟ್ಟು ಮತ್ತೆ ಮರು ಕೆಲಸವನ್ನು ಪುನಃ ಮಾಡಬೇಕು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಹಣ ಅಗ್ಲಗ್ಲ ಬರೋದಿಲ್ಲ ಸ್ವಾಮಿ. ನಿಮಗೆ ಹೆಂಗೆ ಬೇಕಂಗೆ ಕೆಲಸ ಮಾಡಿದರೆ ಅದಾಗೋದಿಲ್ಲ. ಆದಷ್ಟು ಬೇಗ ನಾಳೆ ಬೆಳಗ್ಗೆನೇ ನಮ್ಮ ತಂಡ ಇವತ್ತು ಭೇಟಿ ಕೊಟ್ಟು ಇಷ್ಟೊಂದೆಲ್ಲ ಮಾಡಿದೆ. ನಾಳೆ ಬೆಳಗ್ಗೆ ಮತ್ತೆ ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಏನೇನು ಮಾತಾಡಿದ್ದಾರೆ ಎಂಬುದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಬನ್ನಿ. ಕ್ಯಾಮರಾಮ್ಯಾನ್ ರಮೇಶ್ ಜೊತೆ ಕರಿಯಪ್ಪ ಇವಾಗ ನಮ್ಮ ವರದಿಗಾರರು ಅಲ್ಲಿ ಇರ್ತಕ್ಕಂಥ ವಿಚಾರವನ್ನೆಲ್ಲ ತಿಳಿಸ್ತಾರೆ. ನಮಸ್ಕಾರ. ಮತ್ತೆ ಇಲ್ಲಿ ಸ್ಥಳೀಯ ಇಂಜಿನಿಯರ್ ಯಾರು ಅವರು ಸಹ ಬಂದಿದ್ರು, ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಮಾತಾಡ್ತಾರೆ. ನಿಮ್ಮ ಹತ್ರ ಏನು ಮಾಹಿತಿ ಕೆಲಸ ಹೆಂಗೆ ಮಾಡ್ತಾರೆ, ಏನು ಎಂತ ಅಂತಂದೇಳಿ ಏನು ನಿಮ್ಮ ಹತ್ರ ಮಾಹಿತಿ ತಗೊಂಡಿಲ್ಲ. ಅಧಿಕಾರಿಗಳು ಬಂದು ನಮ್ಮ ಮಾಹಿತಿ ಮತ್ತು ಇದು ಪೂರ್ತಿ ಕಷ್ಟ ಕಾಮಗಾರಿ ಅಂತ ಹೇಳ್ತಾರೆ. ಅಲ್ಲ, ನೀವು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಅಂಗಡಿ ಮುಂದೆ ಮಾಡ್ತಾರಲ್ಲ, ಸರ್ ಈಗ ಇದು ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ನ ಏನಾದರೂ ನೀವು ಕೇಳಿದ್ರೆ ಇಲ್ಲಿ ಎಷ್ಟು ಇದೆ, ಏನು ಹಾಕಬೇಕು, ಕಬ್ಬಣ ಎಷ್ಟು ಹಾಕಬೇಕು, ಸಿಮೆಂಟ್ ಎಷ್ಟು ಹಾಕಬೇಕು? ಹಾಂ, ನಾವು ಕೆಲಸ ಮಾಡ್ಕೊಂಡು 20 ಬಾಸ್ಕೊಳ್ಳೋದು ಹೆಂಗೆ ನಾವು ವೆಯ್ಟ್ ಜಾಸ್ತಿ ಇರೋಕ್ಕೆ ಅಂತ ಓಡಾಡ್ಬೇಕಾದ್ರೆ ಏನಾದ್ರು ಕುಸ್ಕೊಂಬಿತ್ತು ಅಂದರೆ ಮತ್ತೆ ನಾಳೆ ಅದು ನಿಮ್ಮ ಮೇಲೆ ಈ ಮತ್ತೆ ಅದು ವರ್ಕ್ ಮಾಡ್ಬೇಕಾದ್ರೆ ಕೇಳಬೇಕಲ್ಲ ನೀವು. ವರ್ಕ್ ಇಂಜಿನಿಯರ್ ಇರ್ತಾರೆ, ಪ್ಲಾನಿಂಗ್ ಇಂಜಿನಿಯರ್ ಇರ್ತಾರೆ. ಮತ್ತೆ ಈ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಮ್ಮ ಪರ್ಮಿಷನ್ ಇಲ್ದಂಗೆ ಹೆಂಗೆ ಮಾಡೋಕ್ಕಾಗುತ್ತೆ? ಅಲ್ಲ, ಸರ್ಕಾರದ ಕೆಲಸ ಅಂದರೆ ಅದಕ್ಕೆ ಪ್ರೊಸೀಜರ್ ಇರ್ತಾವಲ್ಲ. ಇಷ್ಟೇ ಸಿಮೆಂಟ್ ಹಾಕಬೇಕು, ಇಷ್ಟೇ ಕಬ್ಬಣ ಹಾಕಬೇಕು, ಇಷ್ಟೇ ಕಲ್ಲು ಹಾಕಬೇಕು ಅಂತ ಇರುತ್ತಾ? ಅದು ನೀವು ಕೇಳಿ, ಪ್ರಶ್ನೆ ಮಾಡಿ. ಓಕೆ, ಥ್ಯಾಂಕ್ ಯು.
ಈಗ ನೀರು ನಿಲ್ಸೋದು ನೀನು ಮೊದಲೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನೀನು ನಿಲ್ಸಿದ್ರೆ ಅದಕ್ಕೊಂದು ಉತ್ತಮವಾದ ಇದಿತ್ತಪ್ಪ. ಹಾಂ, ಈಗ ಅವ್ರು ಹೇಳಿದ್ರು ಅಂತ ಬಂದು ಈಗ ಅಲ್ಲಿ ಮಣ್ಣು ಅಡ್ಡ ಹಾಕಿದ್ರೆ